ಇಲ್ಲಿ ಟೀ ಲೋಟ ಎತ್ತಿಡೋದಕ್ಕೆ ಕಷ್ಟಪಡೋ ಬಡ್ಡಿ ಮಕ್ಕಳು ನಾವು ಹೊರಗಡೆ ಬಂದಾಗ ಯಾವ್ಯಾವ ಥರ ಸಿಚುವೇಶನ್ ಅನುಭವಿಸ್ತೀವಿ, ಅಪ್ಪ ಅಮ್ಮ ಎಷ್ಟು ನೆನಪೈತಾರೆ ಅಂತ ಗೊತ್ತಾಗಬೇಕು ಅಂದರೆ ಈ ವ್ಲಾಗ್ನ ಫುಲ್ ನೋಡಿ. ನಮಸ್ಕಾರ ಗುರು. 2,000 ದುಡಿಯೋದಕ್ಕೆ 100 ಕಿಲೋಮೀಟರ್ ಆಚೆ ಮೀನ್ಸ್ ರಾಮನಗರಕ್ಕೆ ಹೋಗ್ತಾ ಇದ್ದೀನಿ ಕಣ್ರಿ. ಇವತ್ತಂತೂ ನನಗೆ ಸಿಕ್ಕಾಪಟ್ಟೆ ಬೇಜಾರೈತೈತೆ. ಯಾಕಪ್ಪ ಬೇಜಾರೈತೈತೆ ಅಂದರೆ ಏನು ಕೆಲಸ ಮಾಡೋದಕ್ಕೆ ಬೇಜಾರೈತಲ್ಲ ಕಣ್ರಿ. ಇಲ್ಲಿಂದ ಅಲ್ಲಿವರೆಗೂ 2,000 ದುಡಿಯೋದಕ್ಕೆ ಹೋಗ್ಬೇಕಲ್ಲ ಅನ್ನೋ ಕಷ್ಟ. ಬಟ್ ಮನಿ ಪ್ರಾಬ್ಲಮ್ ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಹೋದ್ಮೇಲೆ ಬಡ್ಡಿ ಮಗನ ಕೆಲಸ ಸ್ಟಾರ್ಟ್ ಮಾಡಿ ಕೆಲಸ ಮುಗಿಸಿ ಸಂಜೆ ಕೈಕಾಲು ತೊಳೆಯೋದಕ್ಕೆ ಬಡ್ಡಿ ಮಗಂದು ಚಳಿ ಕಣ್ರಿ ಸಿಕ್ಕಾಬಟ್ಟೆ. ಅದಕ್ಕೆ ನೀರು ಕಾಯಿಸೋದಕ್ಕೆ ನಾವು ಆಡಿದ ಆಟಗಳು ಒಂದೆರಡಲ್ಲ ಅನ್ಕೋಬಿಡಿ. ಏನಕ್ಕಪ್ಪ ಈ ರೇಂಜಿಗೆ ಕಷ್ಟಪಡ್ತಾ ಇದೀವಿ ಅಂತ ಅನ್ನಿಸ್ಬಿಡ್ತು ಕಣ್ರಿ. ಟೈಮಲ್ಲಿ ನನಗನ್ಸಿದ್ದು ಏನಪ್ಪ ಅಂದರೆ ಬಡ್ಡಿ ಮಗಂದು ಮನೇಲಿ ಟೀ ಕುಡಿಯೋಕ್ಕೆ ಅಂತ ಟೀ ಮಾಡ್ಕೊಬಂದು ಅಮ್ಮ ಕೈ ಕೊಟ್ರೆ ಬಡ್ಡಿ ಮಗಂದು ಟೀ ಲೋಟನ ತಗೋಗಿಡೋದಕ್ಕೆ ಸಂಕಟ ಪಡೋ ಅಂತ ಕಿತ್ತೋದು ನನ್ನ ಮಕ್ಕಳು ನಾವು ದೇವರಾಣಿಗುವೆ. ಅದ್ರಲ್ಲಿ ನೋಡ್ರಿ ಬಡ್ಡಿ ಮಗಂದು ಎಲ್ಲೋ ಬಿದ್ದಿರೋ ಸೌದೆ ಹಾಕೊಂಡು ಯಾವುದೋ ಕಿತ್ತೋಗಿರೋದೊಂದು ಪಾತ್ರೆ ಎತ್ಕೊಂಡು ಬರೀ ಜಸ್ಟ್ ಕೈ ಕಾಲು ತೊಳೆಯೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದೀವಿ ಅಂದರೆ ಈ ಚಳಿಲಿ ತೊಳೆಯೋಕ್ಕಾಗಲ್ವಲ್ಲ ನಾ ಸಂಕಟಕ್ಕೆ. ಮನೇಲಿ ನೀರು ಕಾಯಿಸಿದ್ರೆ ಒಂದೊಂದು ಟೈಮಲ್ಲಿ ಸ್ನಾನ ಮಾಡಲ್ಲ ಬಡ್ಡಿ ಮಗಂದು. ಇವತ್ತು ಟೈಮ್ ಇಲ್ಲ, ಮೂಡ್ ಆಫ್ ಆಗೈತೆ, ಅದು ಇದು ಆಳು ಮುಳು ಕಡ್ಡಿ ಕಸ ಅಂತ ಏನೇನೋ ಹೇಳ್ಕೊಂಡು ಬಡ್ಡಿ ಮಗನ ಸ್ನಾನನೇ ಮಾಡಲ್ಲ ಕೆಲವು ಟೈಮ್ಗಳಲ್ಲಿ ನಾವು. ಅವ್ರು ಎಷ್ಟು ಕಷ್ಟ ಬಿದ್ದಿರ್ತಾರೆ, ಎಷ್ಟೊಂದು ಕಷ್ಟ ಇರುತ್ತೆ ನೀರು ಕಾಯಿಸ್ಬೇಕು ಅಂದರೆ ಎಲ್ಲ ಇವತ್ತು ಗೊತ್ತಾಯ್ತದೆ ಗುರು. ನಿಮ್ಗೆ ಯಾರಿಗಾದ್ರೂ ಇದೇ ಥರದ್ದು ಏನಾದರೂ ಅನುಭವ ಆಗಿದ್ರೆ ಅದನ್ನು ಕಮೆಂಟ್ ಮುಖಾಂತರ ಹಂಚ್ಕೋಬೋದು. ಅದ್ರ ಜೊತೆಲಿ ಇಲ್ಲಂತೂ ಒಂದು ಟೀ ಸ್ಟಾಲ್ ಇಲ್ಲ ಗುರು. ನಾವಿರೋ ಏರಿಯಾದಲ್ಲಿ ಟೀ ಕುಡಿಯೋದಕ್ಕೋಸ್ಕರ ಎಷ್ಟು ದೂರ ಅಲ್ಕೋ ಹೋದ್ವಿ ಅಂದರೆ ಆ ನೀರು ಕಾಯಿಸಿ ಮೊದಲೇ ಬೇಜಾರಾಗೋಗಿತ್ತು. ಟೀ ಸ್ಟಾಲ್ ಸಿಗದೆ ಅದಕ್ಕೆ ಟೀ ಸ್ಟಾಲ್ಗೋಸ್ಕರ 3 ಕಿಲೋಮೀಟ್ರ್ ಹೋಗಿದ್ದೀವಿ ಗುರು ಬಡ್ಡಿ ಮಗಂದು. ಹಿಂಗೋ ಹುಡುಕಿ ಹೋಗಿದ್ದಕ್ಕೂ ಮೋಸ ಆಗಿಲ್ಲ ಗುರು. ನಾವಂತೂ ಬಾಕಿ ಕ್ಲಾಗ್ಬಿಟ್ಟಿರ್ತೇನೆ ಅಂತ ಸಿಕ್ಕಾಬಟ್ಟೆ ಗಾಬರಿ ಆಗ್ಬಿಟ್ಟಿದ್ದು ಅನ್ಕೊಳ್ಳಿ. ಏನಕ್ಕೆ ಅಂದರೆ ಊರಲ್ಲಿ ಒಂದು ಮನೆ ಕೂಡ ಬಾಗಿಲು ತೆಗ್ದಿಲ್ಲ ಗುರು, ಎಲ್ಲ ಆಲ್ರೆಡಿ ಮಲ್ಕೊಬಿಟ್ಟಿದ್ರು. ಕೊನೆಗೂ ಟೀ ಸ್ಟಾಲ್ ಸಿಕ್ಕಿ ಟೀ ಕುಡ್ದೋಗುರು. ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ಸಪೋರ್ಟ್ ಮಾಡಿ, ಫಾಲೋ ಮಾಡಿ.